ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದ್ರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದ್ರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದ್ ಕಡೆ ಬಿಬಿಎಂಪಿ ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನ್ ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತ ವಿಚಾರ ಅದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತ ಎಲ್ಲ ರಾಜಕಾಲುವೆಗಳನ್ನ ಒತ್ತುವರಿಯನ್ನ ಬಿಬಿಎಂಪಿ ಅವರು ತೆರವುಗೊಳಿಸಬೇಕಾಗುತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನ ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. ಬಿಬಿಎಂಪಿಯಿಂದ ಮನವಿ ಬಂದ್ರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಮನವಿ ಕೊಟ್ಟಿದ್ದೇವೆ ನಾವು, ಅವ್ರಿಗೆ ಅವರೇ ಮಾಡ್ಬೇಕಂತ ಒಂದ್ ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದ್ರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದ್ರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದ್ರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದ್ ಕಡೆ ಬಿಬಿಎಂಪಿ ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನ್ ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತ ವಿಚಾರ ಅದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತ ಎಲ್ಲ ರಾಜಕಾಲುವೆಗಳನ್ನ ಒತ್ತುವರಿಯನ್ನ ಬಿಬಿಎಂಪಿ ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನ ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. ಬಿಬಿಎಂಪಿಯಿಂದ ಮನವಿ ಬಂದ್ರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಮನವಿ ಕೊಟ್ಟಿದ್ದೇವೆ ನಾವು, ಅವ್ರಿಗೆ ಅವರೇ ಮಾಡ್ಬೇಕಂತ ಒಂದ್ ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದ್ರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ ಬಿಬಿಎಂಪಿ ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದ್ರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ ಬಿಬಿಎಂಪಿ ಹಿಂದೇಟು ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಬಿಬಿಎಂಪಿ ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಇದೀಗ ಜಿಲ್ಲಾಧಿಕಾರಿಗಳಿಂದ ಬಿಬಿಎಂಪಿಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಇಷ್ಟೊತ್ತಿಗೆ ತೆರವು ಮಾಡ್ತಾ ಇದ್ದ ಬಿಬಿಎಂಪಿ ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ ಬಿಬಿಎಂಪಿ.
ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದ್ರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದ್ ಕಡೆ BBMP ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನ್ ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನ ಒತ್ತುವರಿಯನ್ನ BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನ ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವ್ರಿಗೆ ಅವರೇ ಮಾಡ್ಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ BBMP ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದ್ರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ BBMP ಹಿಂದೇಟ್ ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ BBMP ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಈಗ ಜಿಲ್ಲಾಧಿಕಾರಿಗಳಿಂದ BBMPಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಜೊತೆಗೆ ತೆರವು ಮಾಡ್ತಾ ಇದ್ದ BBMP ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ BBMP. ದರ್ಶನ್ ಅವರ ಮನೆ ವಿಚಾರ ಬಗ್ಗೆ ಸರ್, ಯಾಕಂದ್ರೆ ಒತ್ತುವರಿ ಆಗಿದೆ, ಈಗ ಜಿಲ್ಲಾಡಳಿತ ಕಡೆ ಇದೆ ಅಂತ ಒಂದ್ ಕಡೆ BBMP ಕಮಿಷನರ್ಸ್ ಹೇಳ್ತಿದ್ದಾರೆ ಸರ್. ಏನೇ ಸರ್ ಅದು ಕೋರ್ಟಲ್ಲಿ ಇದೆ ಅಂತ ಕೇಳ್ಪಟ್ಟಿವಿ ಸರ್, ಏನ್ ಅದೇನು ಒತ್ತುವರಿ ಆಗಿದೆ ಇಲ್ವಾ? ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನ ಒತ್ತುವರಿಯನ್ನ BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನ ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟಾಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವ್ರಿಗೆ ಅವರೇ ಮಾಡ್ಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಖಂಡಿತ ನಮ್ಮ ಮನವಿ ಮಾಡಿದರೆ ತಕ್ಷಣ ಸರ್ವೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಒತ್ತುವರಿ ತೆರವು ವಿಚಾರದಲ್ಲಿ ದುಡ್ಡಿರುವವರ ಮನೆಗಳ ಸಹವಾಸಕ್ಕೆ ಹೋಗುವುದಿಲ್ವಾ BBMP ಅನ್ನೋ ಅನುಮಾನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮನೆ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದೆ ಅನ್ನೋ ಆರೋಪ ಇದೆ. ಆದ್ರೆ ದರ್ಶನ್ ಮನೆ ತೆರವು ಮಾಡಲಿಕ್ಕೆ ಈಗ BBMP ಹಿಂದೇಟ್ ಹಾಕ್ತಾ ಇದೆ. ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ BBMP ಸೂಚನೆ ಕೂಡ ನೀಡಿಲ್ವಾ ಅನ್ನೋ ಅನುಮಾನ. ಈಗ ಜಿಲ್ಲಾಧಿಕಾರಿಗಳಿಂದ BBMPಯ ಕಳ್ಳಾಟ ಬಯಲಾಗಿದೆ. ಸಾಮಾನ್ಯರ ಮನೆಯಾದ್ರೆ ಜೊತೆಗೆ ತೆರವು ಮಾಡ್ತಾ ಇದ್ದ BBMP ಪ್ರಭಾವಿ ದುಡ್ಡಿರುವ ವ್ಯಕ್ತಿ ಅನ್ನೋ ಕಾರಣಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಯನ್ನ ಹಾಗೆ ಬಿಟ್ರ, ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆಯನ್ನ ಕಟ್ಟಲಾಗಿದೆ ಅನ್ನೋ ಆರೋಪ ಇದೆ. ಹೀಗಿದ್ರೂ ಕೂಡ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿಲ್ಲ BBMP.